ಆದರ್ಶ ನಾಗರಿಕ ಫೌಂಡೇಶನ್ನ ವತಿಯಿಂದ ನಡೀತಾ ಇರುವಂತಹ 163ನೇ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ಈ ಒಂದು ಫೌಂಡೇಶನ್ನ 5ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿರುವಂತಹ ಗುರುಬ್ರಹ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕಾರ್ಗಿಲ್ ಯುದ್ಧದಲ್ಲಿ ಹೆಚ್ಚು ಕಡಿಮೆ ತಮ್ಮ ಕಾಲನ್ನೇ ಕಳೆದುಕೊಂಡು ದೇಶದ ರಕ್ಷಣೆಯನ್ನು ಮಾಡಿರುವಂತಹ ಕ್ಯಾಪ್ಟನ್ ನವೀನ್ ನಾಗಪ್ಪನವರೇ, ಈ ಆದರ್ಶ ನಾಗರಿಕ ಫೌಂಡೇಶನ್ನ ಸೇವಾಕರ್ತರಾಗಿರುವಂತಹ ವಿಜಯಾನಂದ್ ಹರೀಶ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯ ಸ್ನೇಹಿತ ಮತ್ತು ನಮ್ಮ ಬಿಜೆಪಿಯ ಯುವ ಮುಖಂಡರಾಗಿರುವಂತಹ ಅನಿಲ್ ಚಳಗಿರಿಯವರೇ, ಶೇಷಾದ್ರಿಪುರಂ ಕಾಲೇಜಿನ ಪ್ರಾಂಶುಪಾಲರಾದಂತಹ ಜಯರಾಮ್ ಅವರೇ, ಬಿಜೆಪಿ ಮುಖಂಡರಾಗಿರುವಂತಹ ಜಿ ರಮೇಶ್ ಅವರೇ, ಸುಧೀರ್ ಕುಮಾರ್ ಅವರೇ, ಸಂತೋಷ್ ಅವರೇ, ಸತ್ಯನಾರಾಯಣ ಅವರೇ, ನಾಗರಾಜ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅಂತ ಹೇಳಿ ಬಹಳ ಒತ್ತಾಯ ಮಾಡಿ ಅವನ ಪ್ರೀತಿಗೆ ಕಟ್ಟು ಬಿದ್ದು ಬಂದಿರೋದು ನನ್ನ ಯುವ ಸ್ನೇಹಿತನಾಗಿರುವಂತಹ ಅರ್ಜುನ್ ಅವರೇ, ಹಾಗೂ ವೇದಿಕೆ ಮೇಲೆ ಹಾಗೂ ವೇದಿಕೆಯ ಕೆಳಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರು. ನಾನು ತುರ್ತಾಗಿ ವಾಪಸ್ ಮೈಸೂರಿಗೆ ಹೋಗ್ಬೇಕು, ನಾನು ಇವತ್ತು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಅರ್ಜುನಿಗೆ ಮಾತು ಕೊಟ್ಟಿದ್ರಿಂದಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಹೊರತು, ಇಲ್ಲಾಂದ್ರೆ ಇವತ್ತು ಮೈಸೂರಿನಲ್ಲಿ ತುಂಬಾ ಕಾರ್ಯಕ್ರಮಗಳಿದೆ ಇವತ್ತು. ಹಾಗಾಗಿ ನಾನು ಹೇಳಿದ್ದೆ ಬರುವಾಗ್ಲೇ, ನಾನು ಸ್ಟೇಜಿಗೆ ಬರ್ತೀನಿ, ಒಂದು 5-10 ನಿಮಿಷ ಮಾತಾಡ್ಬಿಟ್ಟು ನಾನು ಹೊರಟೋಗ್ತೀನಿ ಅಂತ. ಹಾಗಾಗಿ ನೀವ್ ಯಾರು ಅನ್ಯತಾ ಭಾವಿಸ್ಬಿಡಿ, ನಿಮಗಿದು ಒಂದು ಕಾರ್ಯಕ್ರಮ ಆದ್ರೆ ನನಗೆ 16 ಕಾರ್ಯಕ್ರಮಕ್ಕೆ ನಾನು ಹೋಗ್ಬೇಕು. ಆದ್ರೆ ನಿಮ್ ಪ್ರೀತಿಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಅಷ್ಟೇನೆ, ಇಲ್ಲ ಅಂದ್ರೆ ನಾನು ಕ್ಷೇತ್ರ ಬಿಟ್ಟು ಆಚೆಗೆ ಬರುದಿಲ್ಲ. ಅನಿಲ್ ಚಳಗೇರಿ ನನ್ನ ಸ್ನೇಹಿತರು ಕೂಡ ಹೇಳಿದ್ರು, ಈ ಆದರ್ಶ ನಾಗರಿಕ ಫೌಂಡೇಶನ್ ಅವರು, ನೀವು ಇಲ್ಲಿರುವಂತ ರೆಸಿಡೆಂಟ್ಸ್ ಎಲ್ಲ ಯಾರು ಟೊಯೋಟಾ ಕಂಪನಿ ಬಂದಾದ ನಂತರ ಇಲ್ಲಿಗೆ ನೀವು ಇಲ್ಲಿ ನೆಲೆ ಕಂಡುಕೊಂಡಂತವ್ರು, ನಿಮ್ಮ ಸೇವಾ ಕಾರ್ಯಗಳ ಬಗ್ಗೆನೂ ಕೂಡ ಹೇಳಿದ್ರು. ಈ ತರ ವೇದಿಕೆಗಳು ಸಮಾಜಮುಖಿ ಕಾರ್ಯಕ್ರಮವನ್ನ ಮಾಡೋದ್ರಿಂದಲೇ ಸಮಾಜದಲ್ಲಿ ಇವತ್ತೂ ಕೂಡ ಒಂದಷ್ಟು ಮೌಲ್ಯಗಳು, ನೈತಿಕತೆ ಅನ್ನೋದು ಉಳಿದಿದೆ. ನಾನು ಈ ಒಂದು ಆದರ್ಶ ನಾಗರಿಕ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವ ಅಧ್ಯಕ್ಷರು ಯಾರ್ಯಾರು ಇದ್ದೀರಿ ಅಥವಾ ಈ ಒಂದು ಫೌಂಡೇಶನ್ ಅಲ್ಲಿ ತೊಡಕೊಂಡು ಸಾಕಷ್ಟು ಆ ಒಂದು ಇದನ್ನು ಕೂಡ ಕೊಟ್ಟರು, ಫೋಟೋ ಆಲ್ಬಮ್, ಅದರಲ್ಲಿ ಏನೇನು ಸೇವಾ ಕಾರ್ಯಗಳಲ್ಲಿ ನೀವೆಲ್ಲ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ರಿ, ನಿಮ್ಮೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಇನ್ನು ಹೆಚ್ಚಿನ ಶಕ್ತಿಯನ್ನ, ಚೈತನ್ಯವನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥಿಸ್ತೀನಿ ಮತ್ತು ಆಶಿಸ್ತೀನಿ. ನೇರವಾಗಿ ಒಂದು 5-6 ನಿಮಿಷ ಸ್ವಾಮಿ ವಿವೇಕಾನಂದರ ಜಯಂತಿಯ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಒಂದಿಷ್ಟು ವಿಚಾರಗಳನ್ನ ನಾನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ವೇದಿಕೆಯಲ್ಲಿ ಕ್ಯಾಪ್ಟನ್ ನವೀನ್ ನಾಗಪ್ಪನವರಿದ್ದಾರೆ. ಕೆಲವರ ಜೀವನ ಅನ್ನೋದೇ ನಮಗೊಂದು ಆದರ್ಶದ ಪಾಠವಾಗಿರುತ್ತದೆ. ಅದರಲ್ಲಿ ನವೀನ್ ನಾಗಪ್ಪನವರು ಕೂಡ ಒಬ್ಬರು. ಕಾರ್ಗಿಲ್ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಆಗ ನಾನು ಲೇಖನಗಳನ್ನು ಕೂಡ ಅದಾದ ನಂತರ ಒಂದು 2-3 ವರ್ಷ ಆದ ನಂತರ ಸಾಕಷ್ಟು ವಿಚಾರಗಳನ್ನ ಒಬ್ಬೊಬ್ಬರ ಬಗ್ಗೆ ತಿಳ್ಕೊಂಡು, ಮೇಜರ್ ಸುಧೀರ್ ವಾಲಿಯಾ ಬಗ್ಗೆ ಇರ್ಬೋದು, ವಿಕ್ರಮ್ ಬಾತ್ರಾ ಬಗ್ಗೆ ಇರ್ಬೋದು, ಹೀಗೆ ನಾನು ಸತತವಾಗಿ ಒಂದಷ್ಟು ಲೇಖನಗಳನ್ನು ಕೂಡ ಬರೆದಿದ್ದೆ. ಕ್ಯಾಪ್ಟನ್ ನವೀನ್ ನಾಗಪ್ಪನವರು ನಮ್ಮ ಮಧ್ಯದಲ್ಲಿ ಇರುವಂತ ನಮ್ಮ ಕನ್ನಡಿಗರು, ನಮ್ಮ ಹೀರೋ ಅವರು. ನಮ್ಮೆಲ್ರಿಗೂ ನಿಮ್ಮ ಬಗ್ಗೆ ಖುಷಿ ಮತ್ತು ಹೆಮ್ಮೆ ಇದೆ ಅಂತ ಹೇಳ್ತಾ, ಇದು ವಿವೇಕಾನಂದರ ಜಯಂತಿ ಆಗಿದೆ. ವಿವೇಕಾನಂದರು ಇವತ್ತು ನಮ್ಮ ಜೊತೆ ಇಲ್ಲ, ಅವರು ತೀರ್ಕೊಂಡೇ ಶತಮಾನ ಕಳೆದೋಗ್ಬಿಟ್ಟಿದೆ. ಆದ್ರೂ ಕೂಡ ನಾವಿವತ್ತು ಯಾಕಾಗಿ ವಿವೇಕಾನಂದರನ್ನ ನಾವು
ಧನ್ಯತೆಯಿಂದ ನೆನಪು ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅವರ ಜೀವನ, ಅವರ ಮಾತುಗಳು ನಮ್ಗೆ ಇವತ್ತೂ ಕೂಡ ಒಂದು ದೀವಿಗೆ ತರ ನಮಗೆ ಬೆಳಕನ್ನು ತೋರ್ತಾನೆ ಇದೆ. ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಬದುಕಿನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನೀವೆಲ್ಲ ಬಹಳ ಜನ ರಾಮಾಯಣ ಮಹಾಭಾರತವನ್ನ ನೀವೆಲ್ಲ ಓದಿರ್ತೀರಿ, ಇಲ್ಲ ಕೇಳಿರ್ತೀರಿ, ಇಲ್ಲಾಂದ್ರೆ ಏನಿಲ್ಲ ಅಂದ್ರೆ ಸೀರಿಯಲ್ ಆದ್ರೂ ನೋಡಿರ್ತೀರಿ. ನೀವು ಜಿ ಟಿವಿನಲ್ಲಿ ಬಂದಿದ್ದು ಕನ್ನಡ ಅದ್ರ ಭಾಷಾನುವಾದ ಆಗಿರುವಂತದ್ದನ್ನು ಕೂಡ ನೀವು ನೋಡಿರ್ತೀರಿ. ಅದಕ್ಕಿಂತ ಸ್ವಲ್ಪ ಹಳೆ ಜನರೇಷನ್ಗೆ ಹೋದ್ರೆ, ನಮ್ಮ ಜನರೇಷನ್ಗೆ ಹೋದ್ರೆ, ನಾವು ರಮಾನಂದ್ ಸಾಗರ್ ಅವರು ಮಾಡಿದಂತ ರಾಮಾಯಣ ಮಹಾಭಾರತಗಳನ್ನು ನಾವು ಟಿವಿಯಲ್ಲಿ ಪ್ರತಿ ಭಾನುವಾರ ಶ್ರದ್ಧೆಯಿಂದ ನಾವು 9 ರಿಂದ 10 ಗಂಟೆ, 10 ಗಂಟೆಯಿಂದ 11 ಗಂಟೆ ನಾವು ನೋಡ್ತಾ ಇದ್ವಿ. ಅದ್ರ ಮುಖಾಂತರವಾಗಿ ರಾಮಾಯಣದ ಪರಿಚಯ ಮಾಡಿಕೊಟ್ರು. ಮನೆಯಲ್ಲಿ ಕೆಲವರಿಗೆ ಚಿಕ್ಕಂದಿನಿಂದ ಓದಿಸುವಂತ ಅಭ್ಯಾಸ ಇರುವಂತವ್ರು ಮನೆಯಲ್ಲಿಗೆ ನಿಮ್ಗೆ ರಾಮಾಯಣ ಮಹಾಭಾರತನು ಕೂಡ ಓದಿಸಿರ್ಬೋದು. ಸಾಮಾನ್ಯವಾಗಿ ರಾಮಾಯಣ ಮಹಾಭಾರತ ಅಂತ ಹೇಳಿದ್ರೆ, ನಮಗೆ ರಾಮಾಯಣ ಅಂತ ಹೇಳಿದ್ರೆ ರಾಮ ರಾವಣ ರಾಜಿಗೆ ನಮ್ಮ ದೃಷ್ಟಿ ಹೋಗುದಿಲ್ಲ. ಮಹಾಭಾರತ ಅಂತಂದ್ರೆ ಕೌರವ ಪಾಂಡವ ರಾಜಿಗೂ ಕೂಡ ಅಷ್ಟು ದೂರಕ್ಕೆ ನಮ್ಮ ದೃಷ್ಟಿ ಹರಿಯುವುದೇ ಇಲ್ಲ. ಆದ್ರೆ ರಾಮಾಯಣ ಮಹಾಭಾರತದಲ್ಲಿ ರಾಮ ರಾವಣ ರಾಜಿಗೆ, ಕೌರವ ಪಾಂಡವ ರಾಜಿಗೆ ಸಾಕಷ್ಟು ಉಪಕಥೆಗಳಿದಾವೆ, ಸಾಕಷ್ಟು ರಾಜರುಗಳು ಬರ್ತವೆ, ಸಾಕಷ್ಟು ನಿದರ್ಶನಗಳು ಬರ್ತವೆ. ಈ ಪಾಂಡವರು ಕೌರವರ ಜೊತೆ ಸಂಘರ್ಷ ನಿಮಗೆ ಗೊತ್ತೇ ಇದೆ. ವನವಾಸಕ್ಕೆ ಹೋಗ್ತಾರೆ. ವನವಾಸದಲ್ಲಿ ಯಾರಿಗೂ ಕಣ್ಣಿಗೆ ಬೀಳೋ ಆಗಿರ್ಲಿಲ್ಲ. 14 ವರ್ಷಗಳ ವನವಾಸ ಮುಗಿಯುತ್ತೆ. ವನವಾಸ ಮುಗಿದಾದ ನಂತರ ಕೃಷ್ಣ ಸಂಧಾನಕಾರನಾಗಿ ಬರ್ತಾನೆ. ರಾಜ್ಯವನ್ನ ಪಾಂಡವರಿಗೆ ಮರಳಿಸುವಂತ ಬಂದಾಗ ದುರ್ಯೋಧನ ರಾಜ್ಯವನ್ನು ಕೊಡ್ಲಿಕ್ಕೆ ಒಪ್ಪುದಿಲ್ಲ. ಅರ್ಧ 5 ಗ್ರಾಮಗಳದ್ದು 5 ಇಂಚು ಜಾಗನೂ ಕೊಡಲ್ಲ ಅಂತ ಹೇಳಿ ನಿರಾಕರಿಸಿದಾಗ ಈ ಸಂಧಾನ ಮಾತುಕತೆ ಮುರಿದು ಹೋಗುತ್ತೆ. ಈ ಪಾಂಡವರು ವನವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಪಾಂಡವರ ತಾಯಿಯಾದಂತಹ ಕುಂತಿ ವಿದುರನ ಮನೆಯಲ್ಲಿರ್ತಾಳೆ. ಕೃಷ್ಣನಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಕುಂತಿ ಹತ್ರನೇ ಮಾರ್ಗದರ್ಶನ ಪಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ನಿನ್ನ ಮಕ್ಕಳು ವಾಪಸ್ ಬಂದಿದ್ರೆ ಆದ್ರೆ ಕೌರವರು ರಾಜ್ಯವನ್ನು ಕೊಡ್ಲಿಕ್ಕೆ ಒಪ್ಪಿಲ್ಲ, ನಿನ್ನ ಮಕ್ಕಳನ್ನು 14 ವರ್ಷ ಆಯ್ತು ನೀನ್ ನೋಡಿಲ್ವಲ್ಲ, ನೋಡ್ಬೇಕಾ, ಅವ್ರಿಗೆ ಏನಾದ್ರು ಸಂದೇಶ ಇದೆಯಾ, ನಿನ್ನ ಹತ್ರ ನಿನ್ನ ಒಂದು ಏನಾದ್ರು ಸಲಹೆ ಇದೆಯಾ ಅಂತ ಹೇಳಿ ಕುಂತಿ ಬಳಿಗೆ ಹೋಗ್ತಾನೆ. ಆಗ ಕುಂತಿ ಒಂದು ಸ್ಟೋರಿ ಹೇಳ್ತಾಳೆ. ಅದು ಸಂಜಯನ ಕಥೆ. ಈ ಧೃತರಾಷ್ಟ್ರನಿಗೆ ಸ್ಟೋರಿ ಹೇಳ್ತಿದ್ದ, ಕಮೆಂಟ್ರಿ ಹೇಳ್ತಿದ್ದ ಸಂಜಯ್ ಅಲ್ಲ, ಸಂಜಯ ಅನ್ನೊಬ್ಬ ರಾಜ ಇರ್ತಾನೆ. ಆ ಸಂಜಯ ಯುದ್ಧದಲ್ಲಿ ಸೋತು ಮನೆಯಲ್ಲಿ ಮೂಲೆಯಲ್ಲಿ ಅಧೀರನಾಗಿ ಕೂತ್ಕೊಂಡಿರ್ತಾನೆ. ನನ್ ಕೈ ನೀ ಯುದ್ಧನ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಕ್ಷಾತ್ರ ಗುಣವನ್ನು ಮರೆತು ಬಿಟ್ಟಿರ್ತಾನೆ. ಅದನ್ನ ಅವನ ತಾಯಿ ವಿದುಲ ನೋಡ್ತಾಳೆ. ಅವಳಿಗೆ ಬಹಳ ಕೋಪ ಬರುತ್ತೆ. ಒಬ್ಬ ಕ್ಷತ್ರಿಯನಾಗಿ ಆ ಕ್ಷಾತ್ರ ಗುಣವನ್ನು ಮರೆತು ಮೂಲನಲ್ಲಿ ಈ ರೀತಿ ಅಧೀರನಾಗಿ ಕೂತ್ಕೊಂಡಿದ್ದಾನಲ್ಲ, ಹೋರಾಟವನ್ನೇ ಮಾಡೋದಿಲ್ಲ ಅಂತ ಹೇಳ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಸಿಟ್ಟು ಬಂದ್ಬಿಟ್ಟು, ನೀನು ನನ್ನ ಮಗನೇ ಅಲ್ಲ ಅಂತ ಹೇಳಿ ಅವಳು ಹೇಳ್ತಾಳೆ, ಮುಹೂರ್ತಂ ಜ್ವಲಿತಂ ಶ್ರೇಯೋ ನತು ಧೂಮಾಯಿತಂ ಚಿರಂ ಅಂತ ಹೇಳ್ತಾಳೆ. ಮುಹೂರ್ತಂ ಜ್ವಲಿತಂ ಶ್ರೇಯೋ ನತು ಧೂಮಾಯಿತಂ ಚಿರಂ ಅಂತ ಹೇಳಿದ್ರೆ ಇದರ ಅರ್ಥ ಇಷ್ಟೇನೆ. ಈ ಹೊಗೆ ಅರ್ಥ ಬಿದ್ದಿರುವ ಕೊರಡಿ ಏನಿದೆಯಲ್ಲ, ಹೊಗೆ ಆಡ್ತಾ ಬಿದ್ದಿರುವ ಕೊರಡಿನಂತೆ 100 ವರ್ಷ ಬದುಕೋದಕ್ಕಿಂತ ಅಲ್ಪ ಕಾಲ ಬದುಕಿದ್ರು ಕೂಡ ಪ್ರಜ್ವಲಿಸಿ ಕರ್ಪೂರದ ತರ ಬದುಕಬೇಕು ಅಂತ ಹೇಳ್ತಾಳೆ. ಅದ್ರ ಮಾತಿನ ಅರ್ಥ ಇದಾಗಿತ್ತು. ಆಗ ಸಂಜಯನಿಗೆ ಅದರಿಂದ ಪ್ರೇರಣೆ ಸಿಗುತ್ತೆ. ಹಿ ಫೈಟ್ಸ್ ಬ್ಯಾಕ್, ಕೊನೆಗೆ ರಾಜ್ಯವನ್ನು ಕೂಡ ಪಡ್ಕೊಳ್ತಾನೆ. ಕುಂತಿ ಈ ಸ್ಟೋರಿನ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, 14 ವರ್ಷ ವನವಾಸ ಮುಗಿಸಿ ಬಂದಿದ್ದಾರೆ, ನಾವು ರಾಜ್ಯ ಕೊಡಲ್ಲ, ಈ ಗ್ರಾಮನೂ ಕೊಡಲ್ಲ ಅಂತ ಹೇಳಿದ್ಮೇಲೆ ಹೋರಾಟ ಮಾಡಿ ಅನ್ನೋ ಸಂದೇಶವನ್ನು ಈ ಒಂದು ಸ್ಟೋರಿ ಮುಖಾಂತರವಾಗಿ ಅವಳು ಕೊಡ್ತಾಳೆ. ಆ ಒಂದು ಮಾತಿನ ತಾತ್ಪರ್ಯ ಏನಿದಿಲ್ಲ, ಮುಹೂರ್ತಂ ಜ್ವಲಿತಂ ಶ್ರೇಯೋ ಅಥವಾ ಧೂಮಾಯಿತಂ ಚಿರಂ ಅಂತ ಈ ಕೊರಡಿನ ತರ ಹೊಗೆಯಾಡ್ತಾ 106 ವರ್ಷ ಬಿದ್ದಿರೋದಕ್ಕಿಂತ ಅಲ್ಪ ಕಾಲ ಬದುಕಿದ್ರು ಕೂಡ ಪ್ರಜ್ವಲಿಸಿ ಬದುಕಬೇಕು ಅಂತ ಹೇಳ್ತಾರಲ್ಲ. ಸ್ವಾಮಿ ವಿವೇಕಾನಂದರು ಎಷ್ಟು ವರ್ಷ ಬದುಕಿದ್ರು? ಕೇವಲ 39 ವರ್ಷ ಅಷ್ಟೇ ಬದುಕಿದ್ರು. 163ನೇ ಜಯಂತಿಯನ್ನು ಮಾಡ್ತಾ ಇದ್ರು.
ತೀರ್ಕೊಂಡೆ 125 ವರ್ಷ ಆಗೋಯ್ತು. ಆದ್ರೂ ಯಾಕೆ ನೆನಪು ಮಾಡ್ಕೊಳ್ತೀವಿ? ಬದುಕಿದ್ದು ಅಲ್ಪ ಕಾಲ ಆದ್ರೂ ಕೂಡ ಪ್ರಜ್ವಲಿಸಿ ಬದುಕಿದ್ರು. ಸ್ವಾಮಿ ಜ್ಞಾನದೇವರನ್ನ ನೀವು ಕೇಳಿರ್ಬಹುದು. ಗೀತೆಗೆ ಕಾಮೆಂಟ್ರಿನ ಬರೆದಂತವ್ರು ಅವರು. ಬದುಕಿದ ಕೇವಲ 21 ವರ್ಷ. ಆದ್ರೆ ಇವತ್ತು ನೆನಪು ಮಾಡಿಕೊಳ್ತೀವಿ. ಸ್ವಾಮಿ ರಾಮತೀರ್ಥರು ಬದುಕಿದ ಕೇವಲ 32 ವರ್ಷ. ಆದ್ರೆ ಇವತ್ತು ಕೂಡ ವೇದಾಂತ ಫಿಲಾಸಫಿ ಅಂತ ಹೇಳಿದ್ರೆ ಸ್ವಾಮಿ ರಾಮತೀರ್ಥರು ನಮಗೆ ನೆನಪಾಗ್ತಾರೆ. ಈ ಹಿಂದೂ ಧರ್ಮ ಅನ್ನೋದು ಬೌದ್ಧ ಧರ್ಮದ ಆರ್ಭಟದಲ್ಲಿ, ಇದ್ರ ಹೊಡೆತದಲ್ಲಿ ನಾಶವಾಗುವ ಸ್ಥಿತಿಗೆ ಹೊರಟೋಯ್ತು. ನಮ್ಮ ದೇವಸ್ಥಾನಗಳು ಹೊಡೆದೋಗಿದ್ರು, ನಮ್ಮ ಮೂರ್ತಿಗಳನ್ನು ತೆಗೆದುಕೊಂಡೋಗಿ ಹೊಳೆ ಬಿಸಾಡುವಂತದ್ದಾಗೋಯ್ತು. ಆ ಲೆವೆಲ್ಗೆ ಈ ಬೌದ್ಧ ಧರ್ಮದ ಆಕ್ರಮಣ ಹಿಂದೂ ಧರ್ಮದ ಮೇಲೆ ಇತ್ತು. ಅದನ್ನ 8ನೇ ಶತಮಾನದಲ್ಲಿ ಬೌದ್ಧ ಧರ್ಮದ ಹೊಡೆತದಲ್ಲಿ ನಾಶವಾಗುವಂತಹ ಅಪಾಯದಲ್ಲಿದ್ದಂತಹ ಹಿಂದೂ ಧರ್ಮವನ್ನ ಪುನರ್ಸ್ಥಾಪನೆ ಮಾಡಿದಂತಹ, ಮತ್ತೆ ನಮ್ಮಲ್ಲಿ ಆ ಜಾಗೃತಿನ ಮೂಡಿಸಿದಂತಹ 4 ಧಾಮಗಳನ್ನ ಸ್ಥಾಪನೆ ಮಾಡಿದಂತಹ ಶಂಕರಾಚಾರ್ಯರು ಬದುಕಿದ ಎಷ್ಟು ವರ್ಷ? 32 ವರ್ಷ. ಈ ದೇಶವನ್ನ 4 ಸರಿ ಪಾದಯಾತ್ರೆಯಲ್ಲಿ 32 ವರ್ಷಕ್ಕೆ ಪಾದಯಾತ್ರೆಯನ್ನು ಮಾಡಿ, ಅದು ದ್ವಾರಕಾ ಇರ್ಬೋದು, ಪುರಿ ಇರ್ಬೋದು, ಶೃಂಗೇರಿ ಇರ್ಬೋದು, ಅಥವಾ ಅಲ್ಲಿ ನಮ್ಮಲ್ಲಿ ಬದ್ರಿನಾಥ ಇರ್ಬೋದು, ಎಲ್ಲ ಕಡೆನೂ ಕೂಡ ಧಾಮಗಳನ್ನ ಸ್ಥಾಪನೆಯನ್ನು ಮಾಡಿರೋ ಅವರು ಬದುಕಿದ್ದು ಕೇವಲ 32 ವರ್ಷ ಅಷ್ಟೇನೆ. ಆದರೆ ಶಂಕರಾಚಾರ್ಯರಿಗಿಂತ ಇನ್ನೊಬ್ಬ ಧರ್ಮೋದ್ಧಾರಕ ಇನ್ನೊಬ್ಬ ಹುಟ್ಟಕ್ಕೆ ಸಾಧ್ಯನೂ ಇಲ್ಲ ನಮಗೆ. ಆ ರವಿರ್ದು ಎಫೆಕ್ಟ್ ಇದೆ ಹೊರತು ಬರೀ ಬದುಕಿದ್ದು 32 ವರ್ಷ. ಶ್ರೀನಿವಾಸ ರಾಮಾನುಜನ್ ಅಂತ ನೀವೆಲ್ಲ ಕೇಳಿರ್ತೀನಿ, ಮಕ್ಕಳೆದ್ದು ಕೇಳಿರ್ತಾರೆ. ಶಾಲೆಗೆ ಹೋದ್ರೆ ಗಣಿತವನ್ನ ಮತ್ತು ಶ್ರೀನಿವಾಸ ರಾಮಾನುಜನ್ ಪ್ರತ್ಯೇಕ ಮಾಡಿ ನೋಡ್ಲಿಕ್ಕೆ ಆಗಲ್ಲ. ನೀವೊಂದು ಬ್ಯೂಟಿಫುಲ್ ಮೈಂಡ್ ಅಂತ ಒಂದು ಮೂವಿ ಇದೆ, ರಸಲ್ ಕ್ರೋವ್ದು. ಆ ಮೂವಿನ ನೀವು ನೋಡಿ, ಅಲ್ಲಿ ಜಾನ್ ನ್ಯಾಶ್ ಅಂತ ಹೇಳ್ಬಿಟ್ಟು ಒಬ್ಬ ಮ್ಯಾಥಮೆಟಿಷಿಯನ್ ಸ್ಟೋರಿ ಇದು. ಅದ್ರೊಳಗಡೆ ಆ ಓಪನಿಂಗ್ ಕಾಮೆಂಟ್ ಅಲ್ಲಿ ಹೇಳ್ತಾರೆ, ಹಿ ಕ್ಯಾನ್ ಬಿ ಕಂಪೇರ್ಡ್ ಟು ಗ್ರೇಟ್ ಮ್ಯಾಥಮೆಟಿಷಿಯನ್ಸ್ ಲೈಕ್ ಶ್ರೀನಿವಾಸ ರಾಮಾನುಜನ್ ಅಂತ ಹೇಳ್ತಾರೆ. ಅದ್ರೊಳಗಡೆ ಒಂದು ಜಾನ್ ನ್ಯಾಶ್ ಬಗ್ಗೆ ಹೇಳ್ಬೇಕಾದ್ರೆ, ಶ್ರೀನಿವಾಸ ರಾಮಾನುಜನ್ಗೆ ಅವನ್ನ ಕಂಪೇರ್ ಮಾಡಬಹುದು ಅಂತಂದ್ರೆ, ಶ್ರೀನಿವಾಸ ರಾಮಾನುಜನ್ ಅನ್ನೋದು ಒಂದು ಮಾನದಂಡ. ಬದುಕಿದ್ದು ಎಷ್ಟು ವರ್ಷ? ಕೇವಲ 32 ವರ್ಷ. ನಾವ್ ಎಷ್ಟು ವರ್ಷ ಬದುಕ್ತೀವಿ ಅಂತ ಮುಖ್ಯ ಅಲ್ಲ, ನಾವ್ ಹ್ಯಾಗ್ ಬದುಕ್ತೀವಿ ಅನ್ನೋದು ಮುಖ್ಯ. ಸ್ವಾಮಿ ವಿವೇಕಾನಂದರಲ್ಲಿ ನನಗೆ ಕಾಣುವಂಥದ್ದು ಇದೆ. ಅವ್ರು ಬದುಕಿದ್ದು 39 ವರ್ಷ ಆದ್ರೂ ಕೂಡ ಅವರ ಸಾವಿನಾಚೆಗೂ ಕೂಡ ನಾವು ನೆನಪು ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಅವರು ನಮ್ಗೆ ಇವತ್ತು ಇನ್ಸ್ಪೈರಿಂಗ್ ಫಿಗರ್ ಆಗಿ ಬದುಕಿ ಉಳಿದಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಯಾವ ರೀತಿ ಬದುಕಿದ್ರು ಅಂತ ನಮಗೆ ಇವತ್ತು ಗೊತ್ತಾಗುತ್ತೆ. ಮಾಸ್ಟರ್ ಹಿರಣ್ಣಯ್ಯನವರು ಇರಲಿಲ್ಲ, ಅವರು ಊರಿಗೆಲ್ಲ ಟೂರಿನ್ ಟಾಕೀಸ್ ಹೋಗೋರು. ಅವ್ರು ಯಾವಾಗ್ಲೂ ಹೇಳೋರು, ಮಕ್ಕಳು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಬದುಕಿಲ್ದಿದ್ರು ಅಂದ್ರೆ ಸತ್ತಿದ್ರು ಕೂಡ ಬದುಕಿರುವಂತ ಮಕ್ಕಳು ಬೇಕೇ ಹೊರತು ಬದುಕಿದಾಗ ಸತ್ತಿರುವಂತ ಮಕ್ಕಳು ಬೇಡ ಅಂತ ಹೇಳಿದ್ರು. ಇದೇ ಈ ಮಾತಿನ ಅರ್ಥ. ಇವತ್ತೆಲ್ಲ ನೀವು ಸೇವಾ ಕಾರ್ಯನ ನೀವೆಲ್ಲರೂ ಸೇರಿ ತೊಡಗಿದಿರಿ, ಒಳ್ಳೆ ಕೆಲಸಗಳು ಮಾಡ್ತಿದ್ದೀರಿ. ನಾನು ಇಲ್ಲಿಂದ ಬರ್ತಾ ಇದ್ದೆ, ಅಲ್ಲೊಬ್ರು ಇಲ್ಲಿಂದ ಸ್ಥಳೀಯ ಶಾಸಕರು, ಅವ್ರ ಕೆಳಗಡೆ ಅವ್ರ ಮಗನ ಫೋಟೋ ಇತ್ತು. ನಮ್ಮ ಭಾರತೀಯ ಪರಂಪರೆ ಏನು? ಶ್ರೀರಾಮನನ್ನ ಮುನ್ನಡೆಸಿದವರು ಯಾರು? ವಸಿಷ್ಠರು. ಶಿವಾಜಿಯನ್ನು ಮುನ್ನಡೆಸಿದವರು ಯಾರು? ಸಮರ್ಥ ರಾಮದಾಸರು. ಹಕ್ಕಬುಕ್ಕರಿಗೆ ಪ್ರೇರಣೆಯನ್ನು ಕೊಟ್ಟವರು ಯಾರು? ವಿದ್ಯಾರಣ್ಯರು. ನಮ್ಮಲ್ಲಿ ಗುರು ಶಿಷ್ಯ ಪರಂಪರೆ ಇತ್ತು. ಅಪ್ಪ ಮಕ್ಕಳನ್ನು ಪೂಜೆ ಮಾಡುವಂತ ಪರಂಪರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರಲೇ ಇಲ್ಲ. ಇವತ್ತು ರಾಜಕಾರಣದಲ್ಲಿ ಬಂದ್ಬಿಟ್ಟಿದೆ ಅಪ್ಪ ಮಕ್ಕಳನ್ನು ಪೂಜಿಸುವಂತ ಸಂಸ್ಕೃತಿ. ನಾವು ಇವತ್ತು ಲವಕುಶಂದು ಮಂದಿರಗಳು ಕಾಣಲ್ಲ, ಶ್ರೀರಾಮನ ಮಂದಿರ ಕಾಣುತ್ತೆ. ಆದ್ರೆ ನಿಷ್ಠೆಗೆ ಹೆಸರಾಗಿದ್ದಂತಹ ಆಂಜನೇಯನ ಗುಡಿಗಳು ರಾಮನಿಗಿಂತ ಜಾಸ್ತಿ ಕಾಣಿಸ್ತವೆ. ನಾವು ಒಳ್ಳೆತನಕ್ಕೆ, ನಿಷ್ಠೆಗೆ, ಬದ್ಧತೆಗೆ ಬೆಲೆ ಕೊಡ್ತಾ ಇದ್ವಿ ನಾವು. ಅದು ಇವತ್ತು ರಾಜಕಾರಣದಲ್ಲೂ ಬರಬೇಕು. ಜನಕ್ಕೆ ನಾವು ನಿಷ್ಠೆಯನ್ನ, ಜನಕ್ಕೆ ನಾವು ಬದ್ಧತೆಯನ್ನ, ಈ ಧರ್ಮಕ್ಕೆ ನಾವು ಆ ಒಂದು ಅಡಿಯರೆನ್ಸ್ ನಾವು ಬೆಳೆಸ್ಕೊಳ್ಬೇಕು. ಅದನ್ನ ನಾವು ಇವತ್ತು ವಿವೇಕಾನಂದ ಜಯಂತಿ ಮಾಡಿದ್ರೆ ಸಾಕಾಗಲ್ಲ. ವಿವೇಕಾನಂದ್ರು ಎಂತ ಒಂದು ಗ್ರೇಟ್ ಪರ್ಸನಾಲಿಟಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. 1913 ರವೀಂದ್ರನಾಥ್ ಠಾಗೋರ್ ಅವ್ರಿಗೆ ನೊಬೆಲ್ ಫಾರ್ ಲಿಟರೇಚರ್ ಬರುತ್ತೆ, ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿ ಬರುತ್ತೆ. 1915
ಒಬ್ಬ ಫ್ರೆಂಚ್ ರೈಟರ್ ರೋಮಾ ರೋಲಾಗ್ ಬರುತ್ತೆ. ಅದ್ರದ್ದು ಪ್ರಶಸ್ತಿಯನ್ನು ಕೊಡುವಂತ ಸಮಾರಂಭದಲ್ಲಿ ರವೀಂದ್ರನಾಥ್ ಠಾಗೋರ್ ಅವರು ಕೂಡ ಹೋಗಿರ್ತಾರೆ. ಆಗ ರೋಲಾ ಮತ್ತು ಅವರಿಬ್ಬರದ್ದು ಪರಿಚಯ ಆಗುತ್ತೆ. ಪರಿಚಯ ಆದಾಗ ರೋಲಾ ಕೇಳ್ತಾರೆ ರವೀಂದ್ರನಾಥ್ ಠಾಗೋರ್ ಅವ್ರನ್ನ, ನನಗೆ ಭಾರತದ ಬಗ್ಗೆ ತಿಳ್ಕೊಳ್ಬೇಕು, ಭಾರತೀಯ ಸಂಸ್ಕೃತಿ ಬಗ್ಗೆ, ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು, ನನಗೆ ಸಜೆಸ್ಟ್ ಮಿ ಒನ್ ಒಂಥರ ಕಾಂಪ್ರಹೆನ್ಸಿವ್ ಬುಕ್ ಅಂತ ಕೇಳ್ತಾನೆ. ಆಗ ರವೀಂದ್ರನಾಥ್ ಠಾಗೋರ್ ಅವರು ಹೇಳ್ತಾರೆ, ಇಫ್ ಯು ವಾಂಟ್ ಟು ನೋ ಅಬೌಟ್ ಇಂಡಿಯಾ, ಸ್ಟಡಿ ವಿವೇಕಾನಂದ ಅಂತ ಹೇಳ್ತಾರೆ. ಇನ್ ಹಿಮ್ ಎವ್ರಿಥಿಂಗ್ ಇಸ್ ಪಾಸಿಟಿವ್, ನಥಿಂಗ್ ನೆಗೆಟಿವ್ ಅಂತ ಹೇಳ್ತಾರೆ. ಒಬ್ಬ ವಿವೇಕಾನಂದ ಅಂತ ಹೇಳಿದ್ರೆ ಸಾಕು, ಭಾರತ ಗೊತ್ತಾಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು, ಭಾರತೀಯ ಸಂಸ್ಕೃತಿ ಧರ್ಮ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು, ಕೊನೆಗೆ ಅವನು ಎಷ್ಟು ಇನ್ಸ್ಪೈರ್ ಆದ ಅಂತ ಹೇಳಿದ್ರೆ, ವಿವೇಕಾನಂದರ ಬಗ್ಗೆ ತಿಳ್ಕೊಂಡ್ಬಿಟ್ಟು ಸ್ವಾಮಿ ವಿವೇಕಾನಂದ ದ ಯೂನಿವರ್ಸಲ್ ಗಾಸ್ಪೆಲ್ ಅಂತ ಹೇಳ್ಬಿಟ್ಟು ವಿವೇಕಾನಂದರ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾನೆ. ವಿವೇಕಾನಂದರಿಗೆ ಅಮೆರಿಕಕ್ಕೆ ಹೋಗಿ ಭಾಷಣನೆಲ್ಲ ಕೊಟ್ಟು ಬರ್ಬೇಕಾದ್ರೆ ಬಹಳ ಜನ ಅವರಿಗೆ ಒಂದು ಫ್ಯಾನ್ ಫಾಲೋಯಿಂಗ್ ಶುರುವಾಗುತ್ತೆ. ಅದರಲ್ಲಿ ಮಿಸ್ ಮೆಕ್ಲಾರ್ಡ್ ಅಂತ ಹೇಳ್ಬಿಟ್ಟು ಅವಳು ಬಹಳ ಇನ್ಸ್ಪೈರ್ ಆಗಿರ್ತಾಳೆ. ಅವಳು ಯಾವ ರೀತಿ ಇನ್ಸ್ಪೈರ್ ಆಗ್ತಾಳೆ, ಮುಂದೆ ಹೋಗಿ ಹೇಳ್ತಾಳೆ ಸ್ವಾಮಿ ವಿವೇಕಾನಂದರ ಬಗ್ಗೆ, ನನಗೆ ಜೀವನದಲ್ಲಿ 2 ವ್ಯಕ್ತಿಗಳಿಂದ ನಾನು ಬಹಳ ಪ್ರಭಾವಿತನಾಗಿದ್ದೀನಿ. ಒಂದು ಕಿಂಗ್ ಕೈಸರ್, ಇನ್ನೊಂದು ಸ್ವಾಮಿ ವಿವೇಕಾನಂದ. ಆದ್ರೆ ಇಬ್ಬರ ಮಧ್ಯದಲ್ಲಿ ಡಿಫ್ರೆನ್ಸ್ ಏನು ಗೊತ್ತಾ ಅಂತ ಕೇಳ್ತಾರೆ. ಆ ಇಬ್ಬರ ಮಧ್ಯದಲ್ಲಿ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಬಿಫೋರ್ ಎನಿ ವರ್ಲ್ಡ್ಲಿ ಗ್ರೇಟ್ನೆಸ್ you feel very small. Before a spiritual greatness like Swami Vivekananda, you feel very strong ಅಂತ ಹೇಳ್ತಾರೆ. ಯಾರೋ ಒಬ್ಬ ವ್ಯಕ್ತಿಗಳಿಂದ ನಾವು ನೋಡಿದಾಗ ಈ ಒಂದು ನಮ್ಮ ಈ ಸಾಂಸಾರಿಕ ಜಗತ್ತಲ್ಲಿ ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳಿದಾಗ, ಅಯ್ಯೋ ನಾವೆಷ್ಟು ಸಣ್ಣವರು, ಅವರೆಷ್ಟು ಅಚೀವ್ ಮಾಡಿದ್ದಾರೆ ಅಂತ ನಮಗನ್ಸುತ್ತೆ. ಆದ್ರೆ ವಿವೇಕಾನಂದಂತಹ ಒಂದು ಆಧ್ಯಾತ್ಮಿಕ ಶಕ್ತಿಯ ಎದುರುಗಡೆ ನಿಂತ್ಕೊಂಡು ಅವ್ರ ಮಾತನ್ನ ಕೇಳಿದಾಗ ನಮ್ಮೊಳಗಡೆ ಒಂದು ಶಕ್ತಿ ಇದೆ ಅಂತ ನಾವು ನಮ್ಮೊಳಗಡೆ ಏನೋ ಇದೆ ಅಂತ ಅನ್ಸುತ್ತೆ. ವಿ ಫೀಲ್ ವೆರಿ ಸ್ಟ್ರಾಂಗ್ ಅಂತ ಒಂದು ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಸ್ವಾಮಿ ವಿವೇಕಾನಂದರಾಗಿದ್ರು. ಇವತ್ತು ಹ್ಯಾಂಡ್ಸ್ ದಟ್ ಸರ್ವ್ ಯುವರ್ ಸೋಲ್ ಅಂಡ್ ಲಿಪ್ಸ್ ದಟ್ ಪ್ರೇ ಅಂತ ಹೇಳಿದ್ರಲ್ಲ, ಆದ್ರೆ ಸೇವೆ ಮಾಡುವ ಕೈಗಳಿದೆಯಲ್ಲ, ಪ್ರಾರ್ಥಿಸುವ ತುಟಿಗಳಿಗಿಂತ ಮೇಲೊಂದು ಅದು ಮಗ ತಿರಿಸ ಹೇಳಿದ್ದಲ್ಲ, ಅದು ಸ್ವಾಮಿ ವಿವೇಕಾನಂದರು ಹೇಳಿದ್ದು. ಇವತ್ತು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆಯಲ್ಲ, ಹಿಂದೂಯಿಸಂ ಇದೆ, ಅದ್ರ ಬಗ್ಗೆ ಹೇಳ್ತಿರೋದು, ಹಿಂದೂಯಿಸಂ ಇಸ್ ನಾಟ್ ಜಸ್ಟ್ ಎ ರಿಲಿಜನ್, ಇಟ್ಸ್ ಎ ವೇ ಆಫ್ ಲೈಫ್ ಅಂತಿದೆಯಲ್ಲ, ಆ ಸುಪ್ರೀಂ ಕೋರ್ಟ್ ಒಂದು ಲೆಜೆಂಡ್ರಿ ಒಂದು ಜಜ್ಮೆಂಟ್ ಗೆ ಕಾರಣವಾಗಿದ್ದು ಅದು ಸ್ವಾಮಿ ವಿವೇಕಾನಂದರ ಕೋರ್ಟ್. ಅದು ಇಂಥ ಒಬ್ಬ ವ್ಯಕ್ತಿಯ ಜಯಂತಿಯನ್ನ ನೀವೆಲ್ಲ ಇಲ್ಲಿ ಮಾಡ್ತಾ ಇದ್ದೀರಿ. ನಾವು ಆದರ್ಶವನ್ನು ಇಟ್ಕೊಂಡು ಹೋಗ್ಬೇಕು. ನಮ್ಮ ಭಾರತದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಇವತ್ತೂ ಕೂಡ ಇಸ್ಲಾಮು, ಕ್ರಿಶ್ಚಿಯಾನಿಟಿ ಅಥವಾ ಯಾವುದೇ ಸಿಮಿಟಿಕ್ ರಿಲಿಜನ್ಗಳನ್ನ ತೆಗೆದು ನೋಡಿ, ಸೂರ್ಯ ಭೂಮಿ ಸುತ್ತಾನಂತೆ, ಭೂಮಿ ಫ್ಲಾಟ್ ಆಗಿದೆಯಂತೆ. ಅವ್ರ ಧರ್ಮದಲ್ಲಿ ಇದೆ ಹೇಳ್ತಾರೆ. ನಾವು ಯಾವ ಕಾಲದಲ್ಲಿ ನವಗ್ರಹ ಪೂಜೆಯನ್ನು ಮಾಡಿದೀವಿ? ಭೂಮಿಯನ್ನು ಭೂಗೋಳ ಅಂತ ಹೇಳಿರೋದು ಯಾವ ಕಾಲದಲ್ಲಿ ನಾವು ಹೇಳಿದೀವಿ? ಅವರೆಲ್ಲ 5 ದಿನದೊಳಗಡೆ ಅದು ಭೂಮಿನ ಇದನ್ನೆಲ್ಲ ಸೃಷ್ಟಿ ಮಾಡಿದಂತೆ, ಅವನ ಬದುಕನ್ನು ಸೃಷ್ಟಿ ಮಾಡಿದಂತೆ. ಇವ್ರು ಇದಕ್ಕೆ ಎಲ್ಲದು 2000-3000 ವರ್ಷದ ಇತಿಹಾಸ ಇಲ್ಲ ಅವ್ರದಕ್ಕೆ. ನಮ್ದು ಸಾವಿರಾರು ವರ್ಷಗಳ ಇತಿಹಾಸ ಇದನ್ನ ಇಟ್ಕೊಂಡಿದೀವಿ ನಾವು. ಇವತ್ತು ಹನುಮಾನ್ ಚಾಲಿಸ, ಮೊನ್ನೆ ಮೈಸೂರಿನಲ್ಲಿ 14ನೇ ತಾರೀಕು ಹನುಮಾನ್ ಚಾಲಿಸ ಪಾರಾಯಣ ನಡೀತು. ಹನುಮಾನ್ ಚಾಲಿಸದಲ್ಲಿ ಭೂಮಿ ಮತ್ತು ಸೂರ್ಯನ ನಡುವೆ ಅವರಲ್ಲಿ ಹೇಳಿರುವಂತಹ ಒಂದು ಡಿಸ್ಟೆನ್ಸ್ ಏನಿದೆಯಲ್ಲ, ಇದುವರೆಗೂ ಸೈಂಟಿಫಿಕಲಿ ಪ್ರೂವ್ ಅತ್ಯಂತ ಬಹಳ ಕ್ಲಾರಿಟಿ ಇರುವಂತ ಕ್ಲೋಸೆಸ್ಟ್ ಟು ರಿಯಾಲಿಟಿ ಆ ಡಿಸ್ಟೆನ್ಸ್ ಅನ್ನ ಹನುಮಾನ್ ಚಾಲಿಸದಲ್ಲಿ ಕೊಟ್ಟಿದ್ದಾರೆ. ನಮ್ಮ ಧರ್ಮ ಎಷ್ಟು ಶ್ರೇಷ್ಠವಾಗಿದೆ ಯೋಚನೆ ಮಾಡಿ. ಅರೆ ನಾವು ಮಾತ್ರ ಇಲ್ಲಿ ಕುತ್ಕೊಂಡ್ಬಿಟ್ಟು ನೀನ್ ಗೌಡ, ನೀನ್ ಲಿಂಗಾಯತ, ನೀ ಬ್ರಾಹ್ಮಣ, ನೀನ್ ಯಾಸಿ, ನೀ ಎಸ್ಟಿ, ನೀ ಕುರುಬ ಅಂತ ಹೊಡೆದಾಡ ಸಾಯ್ತೀವಿ. ನಮ್ಮ ಧರ್ಮದ ಹಿರಿಮೆನ ನಾವು ಹೇಳ್ಕೊಳ್ಳಲ್ಲ. ನಮ್ಮ ಸ್ವಾಮಿಗಳು ಅಂತ ಇದ್ದಾರೆ, ಮೊದಲು ಎಲ್ಲ ಹೋಗಿ ದಂಡಂದ ನೀವು ಒಂದು ಪಾತ್ ಪೂಜೆ ಒಳ್ಳೆಯವ್ರಿಗೆ ಮಾಡಿದ್ರಿ, ನಾವು ಸ್ವಾಮಿಗಳಿಗೆ ಮಾಡ್ಬಿಟ್ಟು ಅವ್ರು ಧೂಳು ಕುಡಿತಾ ಇರ್ತೀವಿ. ಆ ಸ್ವಾಮಿಗಳು ಏನಿದ್ದೇವೆ ಮುಂದೆ ಜಗದ್ಗುರು, ಶ್ರೀ ಎಲ್ಲ ಹಾಕೊಂಡಿರ್ತಾರೆ, ಕೊನೆಗೆ ಒಂದು ಜಾತಿ ಸ್ವಾಮಿಗಳಾಗಿರ್ತಾರೆ. ಹಿಂದೂ ಧರ್ಮದ ಬಗ್ಗೆ ಇಷ್ಟೆಲ್ಲ ಆಕ್ರಮಣ ನಡೀತಾ ಇದೆ, ಒಬ್ಬ ಸ್ವಾಮಿ ಆದ್ರೂ ಎದ್ದು ಮಾತಾಡ್ತಾನೆ? ಯಾರು ಮಾತಾಡಲ್ಲ. ಹಿಂದೆ ಪೇಜಾವರ ಶ್ರೀಗಳು, ಪೇಜಾವರ ವಿಶ್ವೇಶ ತೀರ್ಥ ಸ್ವಾಮೀಜಿಯವರಿದ್ರು, ಅಯೋಧ್ಯೆಗೋಸ್ಕರ ಹೋರಾಟವನ್ನು ಮಾಡಿದ್ರು. ಬಾಲಗಂಗಾಧರ ಶ್ರೀಗಳಿದ್ರು, ಇಲ್ಲೇ ಹಿಂದೂ ಸಮರಸ ಸಂಗಮ 2006 ನಡೀತು. ಹಿಂದೂಗಳಿಗೆ ಯಾವ ದೇಶ ಇದೆ, ಈಗ ಒಂದೇ ದೇಶ ಇರೋದು ಅಂತಂದ್ರು. ಇವತ್ತು ಯಾವ ಸ್ವಾಮಿಗಳು ಹೇಳ್ತಾರೆ? ನಮ್ಮ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಒಬ್ರು ಬಿಟ್ರೆ ಧರ್ಮದ ಬಗ್ಗೆ ಯಾರು ಮಾತಾಡೋದು?
ಇವತ್ತು ನನಗೆ ಕರ್ನಾಟಕದಲ್ಲಿ ಒಬ್ಬ ಸ್ವಾಮಿ ಏನಾದ್ರು ಇನ್ಸ್ಪೈರ್ ಆಗಿದ್ರೆ, ಒಬ್ಬ ಮನುಷ್ಯ ಸತ್ಯ ಮಾತಾಡ್ತಾರೆ, ಧರ್ಮದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅದನ್ನ ಕಾಡಸಿದ್ದೇಶ್ವರ ಸ್ವಾಮಿ ಚಂದ್ರ. ಇನ್ನು ಉಳೋರೆಲ್ಲ ಕಾಯಿ ಹಾಕೊಂಡ್ರು ಬಂದ್ರು. ನಮಗೆ ಇವತ್ತು ಹೆಂಗಾಗಿದೆ ಅಂತಂದ್ರೆ, ಶಂಕರಾಚಾರ್ಯರು 4 ಧಾಮಗಳನ್ನ, ಪೀಠಗಳನ್ನ ಸ್ಥಾಪನೆ ಮಾಡಿದ್ರು. ಶಂಕರಾಚಾರ್ಯರು ಒಬ್ರೆ ಒನ್ಸ್ ಇನ್ ಲೈಫ್ ಟೈಮ್ ಬರುವಂತರು, ಒನ್ಸ್ ಇನ್ ಮಿಲೇನಿಯಂ ಬರುವಂತರು. ಅದಕ್ಕೆ ಯಾರೋ ಬಿಟ್ಟು ಉತ್ತರ ಪ್ರದೇಶದಲ್ಲಿ ಮಾಘ ಸ್ನಾನವನ್ನು ಮಾಡ್ಲಿಕ್ಕೆ ಎಕ್ಸಿಟ್ ಗೇಟ್ ಅಲ್ಲಿ ಎಂಟ್ರಿ ಕೊಟ್ಕೊಂಡು ಅವಿಮುಕ್ತೇಶ್ವರ ಅಂತ ಹೇಳ್ಬಿಟ್ಟು ಅವಾಗ ಕುತ್ಕೊಂಡು ಏನೋ ಚರ ಉರಿತಾ ಇದ್ದಾರೆ. ಏನು ನನ್ನ ಕೊಡ್ಲಿಕ್ಕೆ ಏನೋ ಇವ್ರನ್ನೆಲ್ಲ ವೀಲಿನ ಗಾಡಿನಲ್ಲಿ ಏನೋ ಅಂತ ಗಾಡಿನಲ್ಲಿ ಎಳ್ಕೊಂಡು ಹೋಗ್ಬೇಕು, ಭೂಮಿಗೆ ಅವರು ಸ್ಪರ್ಶನ ಮಾಡಲ್ಲ ಇವ್ರ ಪಾದ. ಶಂಕರಾಚಾರ್ಯರು ಆ ಶಂಕರಾಚಾರ್ಯ ಪೀಠಗಳನ್ನು ಕಟ್ಟಿಲ್ಲ, ಆ ಪೀಠಗಳಿಗೆ ಒಬ್ಬ ಪೀಠಾಧೀಶ ಅಂತ ಹೇಳ್ತಾರೆ. ಆದ್ರೆ ಇವ್ರ ಕಾಲು ಭೂಮಿ ಮೇಲೆ ಇಡಲ್ಲ. ಇವರು ಇಡೀ ದೇಶವನ್ನ ಪಾದಯಾತ್ರೆಯ ಮುಖಾಂತರವಾಗಿ 4 ಸರಿ ಪ್ರದಕ್ಷಿಣೆ ಹಾಕಿ ಧಾಮಗಳನ್ನ ಕಟ್ಟಿದಂತಹ ಪೀಠದ ಒಬ್ಬ ಪೀಠಾಧಿಪತಿ ಅಂತ ಹೇಳ್ಕೊಳ್ಳೋ ವ್ಯಕ್ತಿಯ ಕಾಲು ಭೂಮಿಯ ಸ್ಪರ್ಶವನ್ನು ಮಾಡಲ್ಲ. ಇಂಥವರೆಲ್ಲ ಸ್ವಾಮಿಗಳಾಗ್ಬಿಟ್ಟಿದ್ದಾರೆ ನಮಗೆ ಇವತ್ತು. ನಾವೆಲ್ಲ ಹೋಗ್ತಾ ಇದೀವಿ ಹಿಂದೂಗಳು, ನಾವ್ ಯಾವ ದಿಕ್ಕಲ್ಲಿ ಹೋಗ್ತಿದ್ವಿ? ಒಂದ್ಸರಿ ಯೋಚನೆ ಮಾಡಿ. ಬರೀ ನಾವು ಭಾಷಣ ಮಾಡುವಂಥದ್ದು ಅಷ್ಟೇ ಅಲ್ಲ, ಒಳ್ಳೆಯವರನ್ನ ಕೈ ಹಿಡಿಯುವಂತ ಕೆಲಸವನ್ನ, ಒಳ್ಳೆತನಕ್ಕೆ ಮಹತ್ವ ಕೊಡೋ ಕೆಲಸವನ್ನ ನಮ್ಮ ಹಿಂದೂಗಳು, ನಮ್ಮ ಭಾರತೀಯರು ನಾವು ಮಾಡ್ಬೇಕು. ನಮ್ಮಲ್ಲಿ ಈ ಒಳಗಡೆ ಆ ಪುಕ್ಕಲತನ ಅನ್ನೋದಿದೆ. ನಾವು ರಾಜಕಾರಣಿ ಬಂದ ಎದುರ್ಕೊಂಡು ಅವನ ಮಗನಿಗೂ ನಮಸ್ಕಾರ ಆಗ್ತಾರೆ. ಇವಾಗ ಹೆಂಗಾಗಿರೋ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ನಮಸ್ಕಾರ ಆಗ್ತೀವಿ ನಾವು. ನಿಮ್ಮ ಮಕ್ಕಳನ್ನ ನಾನಿವತ್ತು ನೇರವಾಗಿ ಹೇಳ್ತೀನಿ ನಿಮಗೆ, ಯಾರೋ ಒಬ್ರು ನೀವು ತಿಳ್ಕೊಳ್ಳಿ, ನಮ್ಮೆಲ್ಲ ರಾಜಕಾರಣಿಗಳನ್ನ ಮಕ್ಕಳನ್ನೇ ತಗೊಳ್ಳಿ. ಅವರು ಇವತ್ತು ನಾವು ರಾಜಕಾರಣಿಗಳ ಫೋಟೋ, ಅವ್ರ ಮಕ್ಕಳ ಫೋಟೋ ಹಾಕೊಂಡು ನಾವು ನಮಸ್ಕಾರ ಆಗ್ತಾ ಇದೀವಿ. ಇವತ್ತು ಆ ರಾಜಕಾರಣಿಗಳು ಮೂಲ ಮಕ್ಕಳನ್ನು ಬೆಳೆಸ್ತಾ ಇದ್ರಲ್ಲ ರಾಜಕಾರಣಿಗಳು, ಅವರಪ್ಪನ ಫೋಟೋ ಅವ್ರು ಹಾಕೋತಾ ಇದಾರ. ಅವರಪ್ಪ ಊರಿನಲ್ಲಿ ಸಾಮಾನ್ಯವಾಗಿ ಪಟ್ಪಟೆ ಚಡ್ಡಿ ಹಾಕೊಂಡು ಭೂಮಿನಲ್ಲಿ ಉಳುಮೆ ಮಾಡ್ಕೊಂಡು ಇದ್ದ. ಅಂತಹ ಸಾಮಾನ್ಯ ತಂದೆ ತಾಯಂದಿರಿಗೆ ಇಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಹುಟ್ಟಬಹುದಾದ್ರೆ ಅವ್ರೇನು ಪುತ್ರಕಾಮೇಷ್ಟಿ ಯಾಗ ಮಾಡಿ ಹುಟ್ಟಿಸ್ಕೊಂಡಿದ್ರು ಅವ್ರನ್ನ? ಇಲ್ಲ ತಾನೆ. ಮತ್ತೆ ಇವ್ರ ಮಕ್ಕಳು ಹೆಂಗ್ ಶ್ರೇಷ್ಠ ಆಗ್ಬಿಡ್ತಾರೆ ಒಂದೇ ಸರಿ? ಒಬ್ಬ ಸಾಮಾನ್ಯ ವ್ಯಕ್ತಿಗಳಿಗೆ, ಸಾಮಾನ್ಯ ವ್ಯಕ್ತಿಯ ಮಗನಾಗಿಯೇ ನರೇಂದ್ರ ಮೋದಿ ಅವರು ಕೂಡ ಹುಟ್ಟಿರುವಂತದ್ದು. ಫ್ಯಾಮಿಲಿ ಲೆಗಸಿ ಅಂತೇಳಿ ಏನೋ ಬಿಟ್ ಮಾಡಕ್ಕೆ ಮಾಡುವಂತ ಆಸ್ತಿ ಪಾಸ್ತಿಯಲ್ಲಿ ಅಧಿಕಾರವನ್ನು ಒಂದು ಬ್ಯಾಟನ್ ತರ ಪಾಸ್ ಮಾಡುವಂತ ಮನಸ್ಥಿತಿ ಕಾಣುತ್ತೆ. ಹಾಗಾಗಿ ನೀವಿವತ್ತು ಇಲ್ಲೊಂದು ಸ್ಟೇಜ್ ಅಲ್ಲಿ ಕೂತ್ಕೊಂಡು ನಾವು ಬರೀ ಆದರ್ಶದ ಮಾತನಾಡುವಂಥದ್ದು ಮಾತ್ರ ಅಲ್ಲ, ಈ ದೇಶ ಬದಲಾಗಬೇಕು ಅಂತ ಹೇಳಿದ್ರೆ ಚುನಾವಣೆ ಸಂದರ್ಭದಲ್ಲೂ ಕೂಡ ನೀವು ಹಿಂದೂಗಳಾಗಿ ಒಗ್ಗಟ್ಟಾಗಿ RSS ಏನ್ ಹೇಳುತ್ತೆ ಅದ್ರ ಪ್ರಕಾರ ನೀವು ಓಟ್ ಹಾಕ್ಬೇಕು. ಯಶವಂತಪುರ ಕ್ಷೇತ್ರ ಗೌಡ್ರ 1 ಲಕ್ಷ ಜನ ಕೊಡೋಬಿಡುವಂಗೆ, ಅಲ್ಲಿ ಪಕ್ಕದಲ್ಲಿ ಇನ್ಯಾವುದೋ ಲಿಂಗಾಯತ ಒಂದು ಅವ್ರದ್ದು ನಾಮಿನೇಷನ್ ಇದೆಯಾ, ಕೊಡೋ ದಾವಣಗೆರೆಲ್ಲ ಅವರಿಗೆ. ಅಲ್ಲೋದು ಬಸವನಗುಡಿಗೆ ಹೋಗೋ ಬ್ರಾಹ್ಮಣರು ಜಾಸ್ತಿ ಇದಾರ, ಕೊಡೋ ಬ್ರಾಹ್ಮಣಂಗೆ. ಒಳ್ಳೆಯವ್ರಿಗೆ ಯಾವ ಕೊಡೋದು? ಗೌಡ್ರಿಗೊಂದು ಪಾರ್ಟಿ, ಲಿಂಗಾಯತರಿಗೊಂದು ಪಾರ್ಟಿ, ಉಳಿದವರಿಗೆಲ್ಲ ಒಂದು ಪಾರ್ಟಿ. ಒಳ್ಳೆಯವ್ರಿಗೆ ಯಾವ ಪಾರ್ಟಿ ಇದೆ? ಒಳ್ಳೆಯವರಿಗೆ ಯಾವ್ದಾರು ಪಾರ್ಟಿಗೆ, ಎಲ್ಲಾ ಪಾರ್ಟಿನಲ್ಲೂ ಒಳ್ಳೆಯವ್ರಿಗೆ ಅವಕಾಶ ಕೊಡ್ಬೇಕು ಅಂದ್ರೆ ಒಳ್ಳೆತನಕ್ಕೆ ಬೆಲೆ ಕೊಡುವಂತದ್ದನ್ನ ನೀವು ಮುಂದೆ ಕೂತ್ಕೊಂಡಿದ್ರಲ್ಲ, ನಾವು ಕಲ್ತ್ಕೋಬೇಕು. ನಿಮ್ಮ ಮಕ್ಕಳಿಗೂ ಕೂಡ ಈ ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಬದುಕುವಂತ, ಬೆಳೆಯುವಂತಹ ಸಾಮರ್ಥ್ಯ ಇದೆ ಅನ್ನೋದನ್ನ ನೀವು ಗುರುತಿಸ್ಕೊಳ್ಬೇಕು. ಬರೀ ವಿವೇಕಾನಂದ್ರ ಬಗ್ಗೆ ನಾವು ಮಾತನ್ನ ಕೇಳಿ ಬಹಳ ಅದ್ಭುತವಾಗಿತ್ತು ಅಂತ ಕೇಳ್ಕೊಬೇಡಿ. ನಿಮ್ ಜೀವನದಲ್ಲೂ ಅಳವಡಿಸ್ಕೊಡೋ ಕೆಲಸವನ್ನ ನೀವು ಮಾಡಿ. ಇವತ್ತಿಲ್ಲಿ ನಮ್ಮ ಆದರ್ಶ ನಾಗರಿಕ ಫೌಂಡೇಶನ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ರಿ. ಈಗ ಇಂಥ ಮನಸ್ಸುಗಳಿರುವಂತವ್ರು ರಾಜಕಾರಣಕ್ಕೆ ಬಂದ್ರು ಅಂತ ತಿಳ್ಕೊಳ್ಳಿ, ನಿಸ್ವಾರ್ಥವಾಗಿ ಸೇವೆ ಮಾಡುವಂಥವ್ರು. ಸಮಾಜನೂ ಬದಲಾಗುತ್ತೆ, ದೇಶನೂ ಬದಲಾಗುತ್ತೆ. ಒಬ್ಬ ನರೇಂದ್ರ ಮೋದಿ ಬರ್ಲಿಲ್ಲ ಅಂದಿದ್ರೆ ಇವತ್ತು ದೇಶ ಬದಲಾಗ್ತಿತ್ತ? ಮುಂದೊಂದು ದಿನ ಒಬ್ಬ ಯೋಗಿ ಆದಿತ್ಯನಾಥ್ ಬರಲಿಲ್ಲ ಅಂದ್ರೆ ದೇಶ ಉಳಿಯಕ್ ಸಾಧ್ಯನಾ? ಹಾಗಾಗಿ ಕಂಡವ್ರ ಮಕ್ಕಳನ್ನ, ನಿಮ್ ಮಕ್ಕಳನ್ನ ಬೆಳೆಸೋದನ್ನ ಕಲ್ತ್ಕೊಳ್ಳಿ. ರಾಜಕಾರಣಿ ಮಕ್ಕಳನ್ನ ಅವ್ರದೇ ಹೋಗಿ ಅವ್ರ ಹಿಂದೆ ಹೋಗುವಂತದನ್ನ ಬಿಡಿ. ನಿಮ್ಮ ಮಕ್ಕಳಲ್ಲೂ ಕೂಡ ಶಕ್ತಿ ಇದೆ. ನಮ್ಮಲ್ಲಿ ಏನ್ ಗೊತ್ತಾ, ನಮಸ್ತೆ ಅಂತ ಎದುರುಗಡೆ ಏನ್ ಹೇಳಿದ್ರೆ ನಿಮ್ಮ ಒಳಗಡೆ ಇರುವಂತ ಶಕ್ತಿಗೆ ಇದೆಯಲ್ಲ, ನಿಮ್ಮೊಳಗಡೆ ಒಂದು ಪರಮಾತ್ಮ ಇದ್ದಾನೆ, ಅವನಿಗೆ ನಮಸ್ಕಾರ ಹೇಳಿದ್ರು ಅಂದ್ರೆ ನಿಮ್ಮಲ್ಲೂ ಆ ಶಕ್ತಿ ಇದೆ. ನಮ್ಮಲ್ಲಿ ಮನುಷ್ಯನ ಒಳಗಡೆ ಇರುವಂತ ಶಕ್ತಿಗೆ ನಿನ್ನಲ್ಲೇ ಇದೆ ಅದು. ಆ ದೇವರು ನಿನ್ನೊಳಗಡೆ ಇದ್ದಾನೆ ಅಂತ ಹೇಳುವಂತ ಸಂಸ್ಕೃತಿ ನಮ್ದು. ನಮ್ಮಲ್ಲಿ ಯಾವ್ದೋ ಒಂದು ಪುಸ್ತಕ ಇಟ್ಕೊಂಡ್ಬಿಟ್ಟು, ಯಾವ್ದೋ ಕುರಾನ್ ಬೈಬಲ್ ಇಟ್ಕೊಂಡು, ಒಬ್ಬ ಪ್ರವಾದಿ ಇಟ್ಕೊಂಡು, ಒಬ್ಬ ಇದಾವ್ದೋ ಪ್ರಾಫಿಟ್ ಅಥವಾ ಒಬ್ಬರನ್ನ ಯಾರೋ ಸನ್ ಆಫ್ ದಿ ಗಾಡ್ ಇರ್ಬೋದು ಅಥವಾ ಮೆಸೆಂಜರ್ ಆಫ್ ದಿ ಗಾಡ್, ಅದೆಲ್ಲ ನಮ್ಮಲ್ಲಿ.
ನಿಮ್ಮಲ್ಲೇ ದೇವರಿದ್ದಾನೆ, ನೀವೇ ಜಗತ್ತಿಗೆ ಸಮಾಜಕ್ಕೆ ಆದರ್ಶವಾಗಿ ಬದುಕಬಹುದು ಅಂತ ಹೇಳುವಂತ ಜೀವನದ ಸಾರವನ್ನ ಹೇಳುವಂಥದ್ದು ನಮ್ಮ ಇಂಡಿಯನ್ ಈಥೋಸ್. ಹಾಗಾಗಿ ಅದನ್ನು ನಾವು ಅರ್ಥ ಮಾಡಿಕೊಂಡು ಬೆಳೆಯೋಣ. ಮೊನ್ನೆ ನಾನು ಒಬ್ಬ ಫಿಲ್ಮ್ ಆಕ್ಟರ್ ಅವ್ರದ್ದೊಂದು ನಾನು ಕೇಳ್ತಾ ಇದ್ದೆ, ನಾನು ಸಾಕಷ್ಟು ಸರಿ ಹೇಳಿದ್ದೆ, ಇತ್ತೀಚೆಗೆ ತುಂಬಾ ಜನ ಮಾತಾಡೋದನ್ನ ಕಲ್ತ್ಕೊಂಡಿದ್ದಾರೆ, ಸ್ವಲ್ಪ ಧೈರ್ಯವಾಗಿ ಮಾತಾಡ್ತಾರೆ. ಅನ್ನು ಕಪೂರ್ ನಿಮ್ಮೆಲ್ಲ ಹಳೆ ಆಕ್ಟರ್ ಕೂಡ ಹೌದು. ಅವ್ರು ಹೇಳ್ತಾ ಇದ್ರು, ಜಗತ್ತಲ್ಲಿ 120 ಕ್ರಿಶ್ಚಿಯನ್ ರಾಷ್ಟ್ರಗಳಿವೆ, 57 ಇಸ್ಲಾಮಿಕ್ ರಾಷ್ಟ್ರಗಳಿವೆ, ಹೆಚ್ಚು ಕಡಿಮೆ ಒಂದು 10ರಷ್ಟು ಬುದ್ಧಿಸ್ಟ್ ಕಂಟ್ರಿ. ಇದು ಬುದ್ಧಿಸ್ಟ್ ಕಂಟ್ರಿ ಅಂತಾರೆ, ಇದು ಕ್ರಿಶ್ಚಿಯನ್ ಕಂಟ್ರಿ ಅಂತಾರೆ, ಇದು ಇಸ್ಲಾಮಿಕ್ ಕಂಟ್ರಿ ಅಂತಾರೆ, ಇದು ಹಿಂದೂ ಕಂಟ್ರಿ ಅಂತ ಹೇಳೋದು ನಮಗೆ ಯಾಕೆ ಹೇಳಬೇಕು? ಪ್ರಿಡಾಮಿನೆಂಟ್ಲಿ ಹಿಂದೂಸ್ ಇದೀವಿ ನಾವು. ಇದು ಒಂದು ಹಿಂದೂಸ್ ಇಲ್ಲ, ಪಕ್ಕದಲ್ಲಿರುವ ಸಾಮಾನ್ಯನ ಬೇಜಾರಾಗ್ಬಿಡುತ್ತೆ. ಅಲ್ಲೇ ತಲೆ ಮೇಲೆ ನಾನು ಒಂದು ಟೋಪಿ ಹಾಕೊಂಡು ಹೋಗ್ತಿದ್ರೆ ಫಸ್ಟ್ ಭಯ, ಜೋರ ಮಾತಾಡ್ತಾ ಇದ್ರೆ ನಿಧಾನ ಮಾತಾಡ್ತೀವಿ. ಈ ಅಳುತ್ತನ್ನ ಬಿಟ್ಟು ಮೊದಲು ನಾವು ತಿಲಕ ಇಟ್ಕೊಳ್ಳಿಕ್ಕೆ ಇನ್ನೊಂದು ಇಟ್ಕೊಳ್ಳಿ, ಇದನ್ನ ಆ ಕಾಲ ಓಬೇರಿಯನ್ ಕಾಲದವ್ರು ಅಂತ ಹೇಳ್ತಿದ್ರು. ಇವತ್ತು ತಿಲಕ ಇಟ್ಕೊಳ್ಳೋದು ಅದು ನಮ್ಮ ಸ್ವಾಭಿಮಾನದ ಸಂಕೇತವಾಗಿ ನಾವು ಅದನ್ನ ನೋಡ್ಬೇಕು, ನಮ್ಮಲ್ಲಿ ಒಗ್ಗಟ್ಟು ಬರ್ಬೇಕು. ಕಡೆಯದಾಗಿ ಸ್ವಾಮಿ ವಿವೇಕಾನಂದರದ ಒಂದು ಮಾತನ್ನ ಹೇಳ್ತಾ, ಅವರ ಒಂದು ಕೋಟನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಬಹಳ ದೀರ್ಘವಾಗಿ ಮಾತಾಡೋದು, ಸಾಕಷ್ಟು ಮಾತಾಡಿದೀನಿ. ಮೈಸೂರಿಗೆ ಹೋಗ್ಬೇಕು, ನಂದು ಇವತ್ತು ಸುಮಾರು ಒಂದು 2 ಉಪನಯನಗಳಿದಾವೆ, ಊರಿನ ಹಬ್ಬಗಳಿದಾವೆ, ಅದಕ್ಕೆಲ್ಲ ಹೋಗ್ಬೇಕು. ನಾನು ಇಷ್ಟೇ ಹೇಳ್ತೀನಿ, ನಾನು ಇಷ್ಟುವರೆಗೂ ಯಾಕಾಗಿ ಹಿಂದೂದ ನಾನು ಕಮ್ಯುನಲ್ ಆಗಿ ಹೇಳಿದೆ ಅಂತ ಅನ್ಕೊಂಡ್ರೆ ನಾನು ತಲೆ ಕೆಡಿಸ್ಕೊಳ್ಳೋದು ನಿಮಗೆ. ನಾವು ಒಳ್ಳೆ ಕೆಲಸವನ್ನು ಅಷ್ಟೇ ಮಾಡೋದು. ಇವತ್ತು ಈ ರೋಡ್, ಅವು ಹೈವೇ, ರೈಲ್ವೆ ಎಲ್ಲ ಕೆಲಸವನ್ನು ಮಾಡೋದು. ನಾನು ಸಾವಿರ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಬಂದಿರೋನಲ್ಲ, ಒಳ್ಳೆ ಕೆಲಸವನ್ನ ಅತ್ಯಂತ ಶೀಘ್ರವಾಗಿ ಮಾಡ್ಬೇಕು ಅಂತ ನಾನು ರಾಜಕಾರಣಕ್ಕೆ ಬಂದಿರೋನು. ಇವತ್ತು ಸ್ವಲ್ಪ ಕತ್ಲಾಗಿರ್ಬೋದು ಅಷ್ಟೇನೆ, ಮತ್ತೆ ಬೆಳಕಾಗುತ್ತೆ, ಕಾಯ್ತೀನಿ, ಮತ್ತೆ ಬರ್ತೀನಿ. ಆ ದೇದೀಪ್ಯಮಾನವಾಗಿ ವಿರಾಜಿಸುವಂತ ಸೂರ್ಯನಿಗೆ ಗ್ರಹಣ ಬಿಡ್ತಿದೆ. ಪ್ರತಾಪ್ ಸಿಂಹ ಯಾವ ಲೆಕ್ಕ ಅಲ್ಲ, ಗ್ರಹಣ ಬಿಟ್ಟೇ ಇರುತ್ತೆ. ಗ್ರಹಣ ಬಿಟ್ಟಾದ ನಂತರ ತೊಂದರೆ ಕೊಟ್ಟವ್ರಿಗೆ ಗ್ರಹಚಾರನ ಬಿಡಿಸ್ತೀನಿ. ಕಡೆಯದಾಗಿ ನಾನು ಇಷ್ಟವರೆಗೂ ಧರ್ಮದ ಬಗ್ಗೆ ಹೇಳಿದಿಷ್ಟೇನೆ, ಇದೇ ಕಾರಣಕ್ಕೆ. ಯಾಕೆಂದ್ರೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ರು, ಸೇ ಇಟ್ ವಿತ್ ಪ್ರೈಡ್, ವಿ ಆರ್ ಹಿಂದೂಸ್ ಅಂತ. ಗರ್ವದಿಂದ ಹೇಳೋ ನಾನು ಹಿಂದೂ ಅಂತ ಹೇಳಿ. ಥ್ಯಾಂಕ್ ಯು.